ಕನ್ನಡದಲ್ಲಿ ಶ್ರೀ ಮಹಾಭಾರತದ ಪರ್ವಗಳ ವಿವರಣೆ. ಶ್ರೀ ಮಹಾಭಾರತದ ಪರ್ವಗಳು ಮತ್ತು ಶ್ಲೋಕಗಳ ಸಂಖ್ಯೆ. ಮಹಾಭಾರತವು ಸಕಲ ಪುರಾಣ ಮತ್ತು ಇತಿಹಾಸಗಳಲ್ಲಿ ಅತ್ಯಂತ ಮಹತ್ತರವಾದ ಗ್ರಂಥವಾಗಿದೆ. ಕನ್ನಡದಲ್ಲಿ ಸಾಮಾನ್ಯವಾಗಿ ದೊಡ್ಡ ವಿಷಯವನ್ನು ವಿವರಿಸುತ್ತಿರುವಾಗ ಆ ಚಾಟು ಭಾರತ ಎಂದು ಬಳಸುತ್ತೇವೆ. ಮಹಾಭಾರತವು ಎಷ್ಟು ದೊಡ್ಡದೆಂದರೆ ಇದರಲ್ಲಿ 1,696 ಶ್ಲೋಕಗಳಿವೆ. ಇದರ ಪರ್ವಗಳು 18 ಮತ್ತು ಅವುಗಳಲ್ಲಿ ಪ್ರತಿ ಪರ್ವವು ವಿಶೇಷವಾದ ಕಥೆಗಳನ್ನೊಳಗೊಂಡಿದೆ. ಮಹಾಭಾರತದ 18 ಪರ್ವಗಳು ಮತ್ತು ಶ್ಲೋಕಗಳ ಸಂಖ್ಯೆ. ಆದಿಪರ್ವ 9 984 ಶ್ಲೋಕಗಳು, ಸಭಾಪರ್ವ 4 311 ಶ್ಲೋಕಗಳು, ಅರಣ್ಯಪರ್ವ 13,664 ಶ್ಲೋಕಗಳು, ವಿರಾಟಪರ್ವ 3 500 ಶ್ಲೋಕಗಳು, ಉದ್ಯೋಗಪರ್ವ 6 998 ಶ್ಲೋಕಗಳು, ಭೀಷ್ಮಪರ್ವ 5 884 ಶ್ಲೋಕಗಳು, ದ್ರೋಣಪರ್ವ 10,919 ಶ್ಲೋಕಗಳು, ಕರ್ಣಪರ್ವ 4 900 ಶ್ಲೋಕಗಳು, ಶಲ್ಯಪರ್ವ 3 220 ಶ್ಲೋಕಗಳು, ಸೌಪ್ತಿಕ ಪರ್ವ 2 870 ಶ್ಲೋಕಗಳು, ಸ್ತ್ರೀಪರ್ವ 1 775 ಶ್ಲೋಕಗಳು, ಶಾಂತಿಪರ್ವ 14,525 ಶ್ಲೋಕಗಳು, ಅನುಶಾಸನಿಕ ಪರ್ವ 12,000 ಶ್ಲೋಕಗಳು, ಅಶ್ವಮೇಧ ಪರ್ವ 4 420 ಶ್ಲೋಕಗಳು, ಆಶ್ರಮವಾಸಿಕ ಪರ್ವ 1 106 ಶ್ಲೋಕಗಳು, ಮೌಸಲ ಪರ್ವ 300 ಶ್ಲೋಕಗಳು, ಮಹಾಪ್ರಸ್ಥಾನಿಕ ಪರ್ವ 120 ಶ್ಲೋಕಗಳು, ಸ್ವರ್ಗಾರೋಹಣ ಪರ್ವ 200 ಶ್ಲೋಕಗಳು. ಪರ್ವಗಳ ಸಂಕ್ಷಿಪ್ತ ವಿವರ. ಆದಿಪರ್ವ ಕೌರವ ಮತ್ತು ಪಾಂಡವ ವಂಶದ ಮೂಲವನ್ನು ವಿವರಿಸುವ ಪರ್ವ. ಶಂತನು, ಭೀಷ್ಮ, ಧೃತರಾಷ್ಟ್ರ, ಪಾಂಡು ಮತ್ತು ಅವರ ಮಕ್ಕಳ ಪರಿಚಯ. ದ್ರೌಪದಿಯ ಸ್ವಯಂವರ ಮತ್ತು ಅರ್ಜುನನ ತೀರ್ಥಯಾತ್ರೆಯನ್ನು ವಿವರಿಸುತ್ತದೆ. ಸಭಾಪರ್ವ ಧರ್ಮರಾಜನು ರಾಜಸೂಯಾಗ ನಡೆಸುವುದು. ಶಕುನಿಯ ಕಪಟದೊಂದಿಗೆ ಜೂಜಾಟದಲ್ಲಿ ಪಾಂಡವರು ಸೋಲು ಅನುಭವಿಸುವುದು ಹಾಗೂ ಇದರ ಪರಿಣಾಮಗಳನ್ನು ಈ ಪರ್ವದಲ್ಲಿ ವಿವರಿಸಲಾಗಿದೆ. ಅರಣ್ಯಪರ್ವ ವನವಾಸದ ಸಂದರ್ಭದಲ್ಲಿ ಪಾಂಡವರು ಅನುಭವಿಸಿದ ಕಷ್ಟಗಳನ್ನು ವಿವರಿಸುವ ಪರ್ವ. ಇದು ವನವಾಸದ ಪ್ರಸಂಗಗಳು ಮತ್ತು ನಲದಮಯಂತಿ ಕಥೆ, ಸಾವಿತ್ರಿ ಸತ್ಯವಾನ್ ಕಥೆ ಇತ್ಯಾದಿಗಳನ್ನು ಒಳಗೊಂಡಿದೆ. ವಿರಾಟಪರ್ವ ಪಾಂಡವರು ಅಜ್ಞಾತವಾಸದಲ್ಲಿ ವಿರಾಟರಾಜನ ಅರಮನೆಗೆ ಹೋಗುವುದು, ಕೀಚಕನ ವಧ, ದ್ರೌಪದಿಯ ರಕ್ಷಣೆ ಹಾಗೂ ಕೌರವರು ಗೋಸೇನೆ ಕಳ್ಳತನ ಮಾಡಿದ್ದು, ಇದರ ನಂತರದ ಘಟನೆಗಳನ್ನು ವಿವರಿಸುತ್ತದೆ. ಉದ್ಯೋಗಪರ್ವ ಶಾಂತಿಯತ್ನ ಮತ್ತು ಯುದ್ಧ ಸನ್ನಾಹಗಳು ಈ ಪರ್ವದಲ್ಲಿ ಪ್ರಮುಖವಾದವು. ಶ್ರೀಕೃಷ್ಣನ ರಾಜತಂತ್ರ, ಪಾಂಡವ ಕೌರವ ನಡುವಿನ ರಾಜಕೀಯ ಚತುರತೆ ಈ ಪರ್ವದ ಅಂಶಗಳು. ಭೀಷ್ಮಪರ್ವ ಮಹಾಭಾರತದ 6ನೇ ಪರ್ವ. ಇದರಲ್ಲಿ ಶ್ರೀಮದ್ಭಗವದ್ಗೀತೆಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸುತ್ತಾನೆ. ಯುದ್ಧದ ಮೊದಲ ಹಂತ, ಭೀಷ್ಮನ ಶೌರ್ಯ ಮತ್ತು ಅವನ ಇಚ್ಛಾಮರಣ ಈ ಪರ್ವದ ಮುಖ್ಯಾಂಶ. ದ್ರೋಣಪರ್ವ ದ್ರೋಣಾಚಾರ್ಯನ ಶಕ್ತಿಯ ಮತ್ತು ಅಶ್ವತ್ಥಾಮನ ಹತ್ಯೆಯ ನಂತರದ ಘಟನೆಗಳು. ಅಲ್ಲದೆ ಅಭಿಮನ್ಯುವಿನ ವೀರಮರಣವನ್ನು ಈ ಪರ್ವದಲ್ಲಿ ವಿವರಿಸಲಾಗಿದೆ. ಕರ್ಣಪರ್ವ ಕರ್ಣ ಮತ್ತು ಅರ್ಜುನನ ನಡುವೆ ನಡೆದ ಯುದ್ಧ, ಕರ್ಣನ ದುರಂತ ಅಂತ್ಯ ಈ ಪರ್ವದ ಪ್ರಮುಖ ಭಾಗ. ಶಲ್ಯಪರ್ವ ಯುದ್ಧದ ಅಂತಿಮ ಹಂತಗಳಲ್ಲಿ ಭೀಮ ಮತ್ತು ದುರ್ಯೋಧನನ ಹೋರಾಟ. ದುರ್ಯೋಧನನ ದುರಂತ ಅಂತ್ಯ ಈ ಪರ್ವದಲ್ಲಿ ವಿವರಿಸಲಾಗಿದೆ. ಸೌಪ್ತಿಕ ಪರ್ವ ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮನ ರಾತ್ರಿಯ ದಾಳಿ, ಪಾಂಡವ ಸೇನೆಯ ದುರಂತ ಅಂತ್ಯ ಈ ಪರ್ವದ ವಿಷಯವಾಗಿದೆ. ಸ್ತ್ರೀಪರ್ವ ಯುದ್ಧದಲ್ಲಿ ವೀರಮರಣ ಹೊಂದಿದ ಪಾಂಡವ ಕೌರವ ಸೇನೆಯ ಯೋಧರ ಬಿರುದಾಂತ ಮತ್ತು ಮಹಿಳೆಯರ ದುಃಖವನ್ನು ವಿವರಿಸುವ ಪರ್ವ. 12 13 ಶಾಂತಿಪರ್ವ ಮತ್ತು ಅನುಶಾಸನಿಕ ಪರ್ವ ಭೀಷ್ಮನು ಧರ್ಮ, ರಾಜಕೀಯ ನೀತಿ ಮತ್ತು ಧಾರ್ಮಿಕತೆಯನ್ನು ವಿವರಿಸುವ ಪರ್ವ. ಈ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಶಿವಸಹಸ್ರನಾಮ ಬೋಧನೆಯೂ ಇರುತ್ತದೆ. ಅಶ್ವಮೇಧ ಪರ್ವ ಧರ್ಮರಾಜನು ಅಶ್ವಮೇಧಯಾಗವನ್ನು ಹಮ್ಮಿಕೊಳ್ಳುವುದು ಹಾಗೂ ಕೃಷ್ಣನ ತತ್ವೋಪದೇಶ. ಆಶ್ರಮವಾಸಿಕ ಪರ್ವ ಧೃತರಾಷ್ಟ್ರನು ಗಾಂಧಾರಿ ಮತ್ತು ಕುಂತಿಯೊಂದಿಗೆ ವನಪ್ರಸ್ಥ ಯಾತ್ರೆ ಕೈಗೊಳ್ಳುವುದು ಮತ್ತು ಅವರ ದುರಂತ ಅಂತ್ಯ. ಮೌಸಲ ಪರ್ವ ಯಾದವರ ಪತನ ಮತ್ತು ಶ್ರೀಕೃಷ್ಣನ ಮರಣವನ್ನು ವಿವರಿಸುವ ಪರ್ವ. ಮಹಾಪ್ರಸ್ಥಾನಿಕ ಪರ್ವ ಪಾಂಡವರು ಇಹಲೋಕ ತ್ಯಜಿಸಿ ಪರಲೋಕದತ್ತ ಪ್ರಯಾಣಿಸುತ್ತಿರುವುದನ್ನು ವಿವರಿಸುತ್ತದೆ. ಸ್ವರ್ಗಾರೋಹಣ ಪರ್ವ ಧರ್ಮರಾಜನು ಸ್ವರ್ಗದಲ್ಲಿ ಪುನೀತನಾಗುತ್ತಿರುವ ಘಟನೆಯನ್ನು ಈ ಪರ್ವದಲ್ಲಿ ವಿವರಿಸಲಾಗಿದೆ.